ಹೇಳ್ತಾನೆ ಇರ್ತೀನಿ. ಇದರ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ. ಯಾರೂ ಕನ್ನಡದ ಬಗ್ಗೆ ಒಂದು ರೀತಿ ಇಂತಹ ಹೇಳಿಕೆಗಳನ್ನು ಹೇಳೋಕೆ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಹೇಳಿರೋದು ತಪ್ಪು ಅಂತ ನನ್ನ ಅನಿಸಿಕೆ. ಆದರೆ ಅವರ ಅಭಿಪ್ರಾಯ ಅದು ಅವ್ರಿಗೆ ಬಿಟ್ಟಿದ್ದು. ಅದರಿಂದ ನಮ್ಮ ಭಾಷೆಯ ಘನತೆಗೇನು ಧಕ್ಕೆ ಬರಲ್ಲ, ಇದು ನನ್ನ ಅಭಿಪ್ರಾಯ. ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮೇಡಮ್, ಮತ್ತೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಅದು ಒಬ್ಬೊಬ್ಬರ ಅಭಿಪ್ರಾಯ. ಈಗ ಅವ್ರು ಹೇಳೋದು ತಮಿಳಿಂದಾನೇ ಕನ್ನಡ ಹುಟ್ಟಿರೋದು ಅಂತ ಅವ್ರು ಹೇಳೋದು, ನಾವು ಅದನ್ನು ಒಪ್ಪೋಕ್ಕೆ ರೆಡಿ ಇಲ್ಲ. ಇದು ನಮ್ಮ ಅಭಿಪ್ರಾಯ. ಸೊ ಇದು ನೋಡಿ, ನಾವು ಸಾವಿರಾರು ವರ್ಷಗಳ ಹಿಂದೆ ಯಾವ ಭಾಷೆ ಮೊದಲು ಬಂತು, ಯಾವುದು ಅನಂತರ ಬಂತು, ಯಾವ ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅನ್ನೋದು ಯಾರೂ ಇಲ್ಲಿ ಯಾರೂ ಎಕ್ಸ್ಪರ್ಟ್ಸ್ ಅಲ್ಲ. ಸೊ ಗೊತ್ತಿಲ್ಲದಿರೋ ವಿಚಾರಗಳನ್ನು ನಾವು ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳಬಾರ್ದು. ಅದು ಖಂಡಿತ ಅವರು ಅಪಾಲಜಿ ಕೊಟ್ಟರು ಕೊಡದೇ ಇದ್ದರೂ ತಪ್ಪೇ ಅವ್ರು ಹೇಳಿರೋದು. ನೋಡಿ, ಕಲೆಯ ವಿಷಯಕ್ಕೆ ಬಂದಾಗ, ಈಗ ಒಂದು ಸಿನಿಮಾ ಅಂತ ಬಂದಾಗ ಅದು ಒಬ್ಬರಿಂದ ಆಗೋದಲ್ಲ. ಒಂದು ಸಿನಿಮಾ ಈಗ ಅವ್ರದ್ದು ರಿಲೀಸ್ ಆಗ್ತಿದೆ, ಅದರಲ್ಲಿ ಬರೀ ಅವರೊಬ್ಬರ ಎಫರ್ಟ್ ಇರಲ್ಲ. ಒಂದು ನೂರಾರು ಜನ ಸೇರಿದ್ರೆ ಒಂದು ಸಿನಿಮಾ ಆಗೋದು. ಅದರಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ, ಕನ್ನಡದವರು ಇರ್ತಾರೆ, ತಮಿಳವರು ಇರ್ತಾರೆ, ತೆಲುಗುನವರು, ಎಲ್ಲ ಸೇರಿದ್ರೇ ಒಂದು ಸಿನಿಮಾ ಆಗೋದು. ಒಬ್ಬರಿಂದ ಇಡೀ ಸಿನಿಮಾಗೆ ಅನ್ಯಾಯ ಮಾಡಬೇಕಾ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿರುವಂಥ ವಿಷಯ ಆಗುತ್ತೆ. ಸೊ ಇದರಲ್ಲಿ ನಾನು ಜಾಸ್ತಿ ಇನ್ನು ಹೆಚ್ಚಾಗಿ ಮಾತಾಡಿ ಬೇರೆ ಏನು ಕಾಂಟ್ರವರ್ಸಿ ಮಾಡೋಕ್ಕೆ ಇಷ್ಟಪಡಲ್ಲ. ಅಲ್ಲ, ಜನಕ್ಕೆ ಖಂಡಿತ ಅಲ್ಲ, ಜನರ ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಷಯದಲ್ಲಿ ಖಂಡಿತ ಜನ ಎದ್ದು ನಿಲ್ತಾರೆ, ಅದರಲ್ಲಿ ಬೇರೆ ಮಾತಿಲ್ಲ. ಅವರು ಅಪಾಲಜಿ ಹೇಳಿದರೆ ಚೆನ್ನಾಗಿರ್ತಾ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಜೆಪಿಯವರು ಸರಿಯಾಗಿ ನಡೆಸ್ಕೊಳ್ತಾವೆ, ಯಾಕೆಂದರೆ ಪಕ್ಷ ಸಂಘಟನೆಯಲ್ಲೂ ಕೂಡ ನಿಮ್ಮನ್ನ ಯಾವುದೇ ಇದಕ್ಕೂ ಕೂಡ ಇದು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಏನಾದರೂ ಬೇಸರ ಇದೆಯಾ ಮೇಡಮ್? ಅಥವಾ ನನಗೆ ಯಾವ ಬೇಸರನೂ ಇಲ್ಲ. ಎಲ್ಲ ನಾವು ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಾವು ಇಂಟರ್ನಲಿ ಡಿಸ್ಕಸ್ ಮಾಡ್ತೀವಿ ಹೊರತು ಈ ರೀತಿ ಪಬ್ಲಿಕ್ಕಾಗಿ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಥ್ಯಾಂಕ್ ಯು.